ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಮ ತುಂಬ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ನೀವು ತುಂಬ ಜನ ಕೇಳ್ತಾ ಇದ್ರಿ ಕೂಡ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಪ್ರೆಸೆಂಟ್ನಲ್ಲಿ ಹೇಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನು. ಸೊ ಇಲ್ಲಿ ನೋಡಿ, ಈ ರೀತಿಯಾದಂಥ ಸೆಂಟೆನ್ಸ್ಗಳು. ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಡೌಟ್ ಇತ್ತು, ಈ ಸೆಂಟೆನ್ಸ್ನ ಮೀನಿಂಗ್ ಏನು, ಹೀ ಈಸ್ ಗಾನ್ ಅಂದ್ರೇನು, ಹೀ ಹ್ಯಾಸ್ ಗಾನ್ ಅಂದ್ರೇನು, ಯಾವುದು ಕರೆಕ್ಟ್ ಸೆಂಟೆನ್ಸ್, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡ್ತೀನಿ. ನೀವೇ ಸ್ವಂತವಾಗಿ ಐಡೆಂಟಿಫೈ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ಗಳು ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಹೇಗೆ ನಾವು ಐಡೆಂಟಿಫೈ ಮಾಡಬೇಕು, ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು, ಯಾವಾಗ ಅದು ಪ್ಯಾಸಿವ್ ವಾಯ್ಸ್ನ ಮೀನಿಂಗ್ ಕೊಡುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದರಿಂದ ನೀವು ತುಂಬ ಅಡ್ವಾನ್ಸ್ ಲೆವೆಲ್ ಕಲಿತಾ ಇದ್ದೀರಾ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಲೆಟ್ ಸ್ಟಾರ್ಟ್. ಸೊ ನಾನೀಗ ತಗೊಳ್ತಾ ಇರೋಂತಹ ವರ್ಬ್ಗಳು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈಗ ಪೂರ್ತಿ ಫೋಕಸ್ ಎಲ್ಲ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳ ಮೇಲೆ ಇರಬೇಕು. ಈ ಲಿಸ್ಟ್ನಲ್ಲಿ ಬರುವಂಥ ವರ್ಬ್ಗಳನ್ನೇ ನಾನು ಇವತ್ತಿನ ಕ್ಲಾಸ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡೋವಂತಹ ಸೆಂಟೆನ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನೇ ಯೂಸ್ ಮಾಡಬೇಕು. ಚೆಕ್ ಮಾಡಿ ಅದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಏನಾ ಅಂತ. ಯಾವಾಗಾದರೂ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಓದ್ತಾ ಇದ್ದರೆ, ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇದ್ದರೆ, ನಾನು ಇವತ್ತು ಹೇಳ್ಕೊಡೋ ಸೆಂಟೆನ್ಸ್ಗಳು ಕಾಣಿಸಿದ್ರೆ ಅಲ್ಲಿ ಬಂದಿರುವಂತಹ ವರ್ಬ್ಗಳು ಈ ವರ್ಬ್ಗಳೇ ಅನ್ನೋದು ನಿಮಗೆ ಗೊತ್ತಾಗಬೇಕು. ರೈಟ್? ಪಾಸ್ಟ್ ವರ್ಬ್ಗಳಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳು. ಸೊ ಈಗ ನಾನೇನು ಹೇಳ್ತಿದ್ದೀನಿ ಅಂದರೆ, ಇವುಗಳನ್ನ ಪ್ರೆಸೆಂಟ್ನಲ್ಲಿ ಯೂಸ್ ಮಾಡೋದು. ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಬಿ ಫಾರ್ಮ್ಸ್ ಮುಂದೆನೇ ಯೂಸ್ ಮಾಡಬೇಕು. ಪ್ರೆಸೆಂಟ್ನಲ್ಲಿ ಯೂಸ್ ಮಾಡಬೇಕು ಅಂದರೆ ಈಸ್, ಆಮ್, ಆರ್ ಇವುಗಳ ಮುಂದೆನೇ ಯೂಸ್ ಮಾಡಬೇಕು. ರೈಟ್? ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಯಾವ ಫಾರ್ಮಲ್ಲಿ ಇರುತ್ತೆ? ಈ ಫಾರ್ಮಲ್ಲಿ. ಡನ್, ಗಾನ್, ರಿಟರ್ನ್, ಫಿನಿಶ್ಡ್, ಕನೆಕ್ಟೆಡ್, ಕ್ಲೋಸ್ಡ್. ಇವುಗಳನ್ನ ಬಿ ಫಾರ್ಮ್ ಮುಂದೆ ಯೂಸ್ ಮಾಡಿದಾಗ ಇವು ಅಡ್ಜೆಕ್ಟಿವ್ಸ್ನ ಮೀನಿಂಗ್ ಕೊಡುತ್ತೆ. ಹಾಗಿದ್ರೆ ಹೋಲ್ ಸೆಂಟೆನ್ಸ್ ಏನು ಮೀನಿಂಗ್ ಕೊಡುತ್ತೆ ಅಂದರೆ ದ ಕರೆಂಟ್ ಸ್ಟೇಟ್ಸ್ ಆಫ್ ಥಿಂಗ್ಸ್, ಪೀಪಲ್. ನಾವು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವೋ, ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವೋ ಅದರ ಕರೆಂಟ್ ಸ್ಟೇಟ್ ಅಂದರೆ ಅದರ ಸ್ಥಿತಿ ಈಗ ಹೇಗಿದೆ ಅನ್ನೋದು ಈ ಸೆಂಟೆನ್ಸ್ನ ಮೀನಿಂಗ್ ಆಗುತ್ತೆ. ಮತ್ತು ಪ್ಯಾಸಿವ್ ವಾಯ್ಸ್ ಇದೇ ಥರ ಇರುತ್ತಲ್ವಾ? ಎಸ್, ನೋಡ್ತಾ ಇರಿ. ಅದರ ಡಿಫ್ರೆನ್ಸ್ ಕೂಡ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಎಕ್ಸಾಂಪಲ್ ನೋಡಿ, ಹೀ ಈಸ್ ಗಾನ್. ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಇದನ್ನು ಯೂಸ್ ಮಾಡಬೇಕಾ ಬೇಡವಾ, ಕರೆಕ್ಟ್ ಇದೆಯಾ ಇಲ್ಲ? ಎಸ್, ಕರೆಕ್ಟ್ ಇದೆ. ಹೀ ಈಸ್ ಗಾನ್ ಅಂದರೆ ಅವನು ಹೋದ, ಅಂದರೆ ಅರ್ಥ ಅವನೀಗ ಇಲ್ಲಿ ಇಲ್ಲ ಅನ್ನೋದು. ಅಂದರೆ ಅವನ ಕರೆಂಟ್ ಸ್ಟೇಟ್ನ ತಿಳಿಸ್ತಾ ಇದ್ದೀನಿ. ಅವನು ಯಾವಾಗಲಾದರೂ ಹೋಗಿರ್ಬೋದು, ಹೋಗಿ ಎಷ್ಟೇ ಟೈಮ್ ಆದರೂ ಆಗಿರ್ಬೋದು. ಈಗ ಅವನ ಕರೆಂಟ್ ಸ್ಟೇಟ್, ಅವನ ಕರೆಂಟ್ ಕಂಡೀಷನ್ ಇಸ್ ವಾಟ್? ಹೀ ಈಸ್ ನಾಟ್ ಅವೈಲೇಬಲ್ ಅಟ್ ದ ಮೂಮೆಂಟ್. ಬಿಕಾಸ್ ಹೀ ಈಸ್ ನಾಟ್ ಅವೈಲೇಬಲ್ ಅಟ್ ದ ಮೂಮೆಂಟ್, ಹೀ ಈಸ್ ಗಾನ್ ನೌ. ಅವನೀಗ ಇಲ್ಲಿ ಇಲ್ಲ. ಅದೇ ಥರ ನೀವು ಯಾರಿಗಾದರೂ ಹೇಳ್ಬೋದು, ಶಿ ಈಸ್ ಗಾನ್, ವಿ ಆರ್ ಗಾನ್, ಐ ಆಮ್ ಗಾನ್ ಅಂತ. ಅಂದರೆ ಅರ್ಥ ಈ ಮೂಮೆಂಟ್ನಲ್ಲಿ ಅಲ್ಲಿ ಇಲ್ಲ ಅಂತ. ಇಲ್ಲಿ ಆ್ಯಕ್ಷನ್ ಹೇಳ್ತಾ ಇಲ್ಲ, ಇಲ್ಲಿ ಆಗೋಗಿರೋ ಆ್ಯಕ್ಷನ್ ಅಲ್ಲ. ಇಲ್ಲಿ ಗಾನ್ ಅನ್ನೋದು ಅಡ್ಜೆಕ್ಟಿವ್. ಆದ್ರಿಂದ ಇದು ಸಬ್ಜೆಕ್ಟ್ನ ಸ್ಟೇಟ್ನೇ ಹೇಳುತ್ತೆ, ಆ್ಯಕ್ಷನ್ ಹೇಳಲ್ಲ. ಇಲ್ಲಿ ನೋಡಿ, ಹೀ ಈಸ್ ಗಾನ್ ಅನ್ನೋದ್ರಲ್ಲಿ ಫೋಕಸ್ ಎಲ್ಲ ಅವನ ಸ್ಟೇಟ್ ಮೇಲೆ ಇದೆ. ಅವನಿಗೆ ಯಾವ ಸ್ಟೇಟ್ನಲ್ಲಿದ್ದಾನೆ? ಹೋಗಿರೋ ಸ್ಟೇಟ್ನಲ್ಲಿದ್ದಾನೆ. ಅವನು ಬೆಳಿಗ್ಗೆ ಹೋಗಿದ್ದಾನೆ, ಅಥವಾ ನೆನ್ನೆನೇ ಹೋಗಿದ್ದಾನೆ, ಅಥವಾ ಒಂದು ವೀಕ್ ಹಿಂದೆನೇ ಹೋಗಿದ್ದಾನೆ. ಅಂದರೆ ಅರ್ಥ ಈಗ ಅವನು ಇಲ್ಲಿ ಇಲ್ಲ, ಹೀ ಈಸ್ ನಾಟ್ ಅವೈಲೇಬಲ್. ಆ್ಯಂಡ್ ಇದನ್ನು ಇನ್ನೊಂದು ಸಿಚುವೇಶನಲ್ಲೂ ಯೂಸ್ ಮಾಡ್ಬೋದು. ಯಾವುದಾದ್ರೂ ಆಕ್ಸಿಡೆಂಟ್ನಲ್ಲಿ ಅಥವಾ ಯಾರಾದರೂ ವ್ಯಕ್ತಿ ಸತ್ತಾಗ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಹೀ ಈಸ್ ನೋ ಮೋರ್ ನಾವ್ ಅನ್ನೋ ಮೀನಿಂಗ್ ಕೊಡುತ್ತೆ. ಈಸ್ ಗಾನ್ ನಾವ್. ಗೊತ್ತಾಯ್ತಲ್ಲ? ಅಲ್ಲೂ ಯೂಸ್ ಆಗುತ್ತೆ, ನಾನೀಗ ಹೇಳಿರೋ ಸಿಚುವೇಶನಲ್ಲೂ ಯೂಸ್ ಆಗುತ್ತೆ. ಆ್ಯಂಡ್ ಹೀ ಹ್ಯಾಸ್ ಗಾನ್ ಹೇಳ್ಬೋದಲ್ವಾ? ಇದು ಪ್ರಾಪರ್ ಪ್ರೆಸೆಂಟ್ ಪರ್ಫೆಕ್ಟ್ನ ಸೆಂಟೆನ್ಸ್. ಹೀ ಹ್ಯಾಸ್ ಗಾನ್ ಅಂದರೆ ಅರ್ಥ ಅವನು ಹೋಗಿದ್ದಾನೆ. ಇಲ್ಲಿ ಪೂರ್ತಿ ಫೋಕಸ್ ಅವನು ಮಾಡಿರೋ ಆ್ಯಕ್ಷನ್ ಮೇಲೆ ಇದೆ. ಅವನು ಹೊರಟೋಗಿದ್ದಾನೆ, ಪ್ರೆಸೆಂಟ್ನಲ್ಲಿ ಹೋಗಿದ್ದಾನೆ. ಸಮ್ಟೈಮ್ಸ್ ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಇರು ನೀನು ಇಲ್ಲೇ ಇರು, ಅವನು ಒಳಗೆ ಹೋಗಿದ್ದಾನೆ, ಯು ಪ್ಲೀಸ್ ವೆಯ್ಟ್ ಹಿಯರ್, ಹಿ ಹ್ಯಾಸ್ ಗಾನ್ ಇನ್ಸೈಡ್. ಈ ಥರ ಸಿಚುವೇಶನಲ್ಲಿ ಯೂಸ್ ಆಗ್ತೀವಿ. ಆ್ಯಂಡ್ ಇಟ್ ಆಲ್ಸೋ ಮೀನ್ಸ್ ಹಿ ಹ್ಯಾಸ್ ಗಾನ್ ಟು ಸಮ್ ಪ್ಲೇಸ್. ಅಂದರೆ ಯಾವುದೋ ಒಂದು ಪ್ಲೇಸ್ಗೆ ಹೋಗಿದ್ದಾನೆ ಅನ್ನೋವಾಗಲೂ ಹೇಳ್ತೀವಿ. ಮೇಲಿನ ಸೆಂಟೆನ್ಸ್ನಲ್ಲಿ ಯಾವ ಪ್ಲೇಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ನು ಹೋಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವನಿಲ್ಲಿ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಬಟ್ ಇಲ್ಲಿ ಅವನು ಹೋಗಿದ್ದಾನೆ ಅನ್ನೋ ಆ್ಯಕ್ಷನ್ನ ತೋರಿಸ್ತಿದ್ದೀವಿ, ಆ್ಯಂಡ್ ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದಾನೆ ಅನ್ನೋದನ್ನು ತೋರಿಸ್ತಿದ್ದೀವಿ. ರೈಟ್? ನೆಕ್ಸ್ಟ್ ಇದನ್ನು ನೆಗೆಟಿವ್ನಲ್ಲೂ ಹೇಳ್ಬೋದು, ಹಿ ಇಸಂಟ್ ಗಾನ್ ಯೆಟ್ ಅಂದರೆ ಅವನಿನ್ನೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ. ರೈಟ್? ಸೊ ನೆನಪಿಟ್ಕೊಳ್ಳಿ, ಅವನ ಅವೈಲೇಬಿಲಿಟಿ, ಅವನ ಅನ್ಅವೈಲೇಬಿಲಿಟಿನ ಹೇಳ್ತಾ ಇದ್ದೀವಿ ಇಲ್ಲಿ. ಅಂದರೆ ಅವನ ಸ್ಟೇಟ್ನ ಹೇಳ್ತಾ ಇದ್ದೀವಿ.
ಈ ಥರ ಬಿ ಫಾರ್ಮ್ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಗಳು ಬಂದಾಗ ನಾನೀಗ ಏನು ಹೇಳಿದ್ನೋ ಅದೇ ಮೀನಿಂಗ್ ಕನ್ವೇ ಆಗುತ್ತೆ, ಅದೇ ಮೀನಿಂಗೇ ಬರುತ್ತೆ ಯಾವಾಗಲೂ. ಮುಂದೆ ಬರೋ ಎಲ್ಲ ಎಕ್ಸಾಂಪಲ್ಗಳಿಗೂ ಅದೇ ಮೀನಿಂಗ್. ನೋಡಿ, ಮೈ ಫೋನ್ ಈಸ್ ಲಾಸ್ಟ್. ನನ್ನ ಫೋನ್ ಕಳೆದಿದೆ. ನಾನು ಕಳ್ಕೊಂಡಿದ್ದು ಲಾಸ್ಟ್ ವೀಕೆ. ಈಗ ಆ ಫೋನಿಗೆ ಯಾವ ಸ್ಟೇಟಸ್ನಲ್ಲಿದೆ? ಕಳೆದೋಗಿರೋ ಸ್ಟೇಟಸ್ನಲ್ಲಿದೆ, ರೈಟ್? ಈಗ ಯಾರೋ ಫ್ರೆಂಡ್ ಬಂದು ಕೇಳಿದ್ರು, ವೇರ್ ಇಸ್ ಯುವರ್ ಫೋನ್? ಮೈ ಫೋನ್ ಈಸ್ ಲಾಸ್ಟ್. ನಾನು ಆ್ಯಕ್ಷನ್ ಹೇಳಬೇಕು ಅಂದರೆ ಐ ಹ್ಯಾವ್ ಲಾಸ್ಟ್ ಮೈ ಫೋನ್ ಅಂತ ಹೇಳಬೇಕು. ನಾನು ನನ್ನ ಫೋನ್ನ ಕಳ್ಕೊಂಡೆ ಅಂತ, ರೈಟ್? ಈ ವಿಡಿಯೋ ಎಂಡ್ವರೆಗೂ ನೋಡಿ, ಇನ್ನೂ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ದ ಡೋರ್ ಈಸ್ ಲಾಕ್ಡ್ ಅಂದರೆ ಡೋರ್ ಲಾಕ್ ಆಗಿದೆ. ನಾನೀಗ ಡೋರ್ ಮುಂದೆ ನಿಂತಿದ್ದೀನಿ, ಅದು ಲಾಕ್ ಆಗೋಗಿದೆ ಅಂದರೆ ಡೋರ್ ಮೇಲೆ, ಫೋನ್ ಮೇಲೆ ಆ್ಯಕ್ಷನ್ ಯಾವಾಗಲೂ ಆಗೋಗಿದೆ. ಈಗ ಅದರ ಸ್ಟೇಟ್ ಹೇಗಿದೆ ಅಂತ ಹೇಳೋದಕ್ಕೆ ನಾವು ಅದೇ ವರ್ಬ್ನೇ ಯೂಸ್ ಮಾಡ್ತಾ ಇದ್ದೀವಿ. ಯಾವ ವರ್ಬ್ ಆ ವಸ್ತು ಮೇಲೆ ಯಾವ ಆ್ಯಕ್ಷನ್ ಆಗಿದೆಯೋ ಅದೇ ವರ್ಬ್, ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಇಟ್ಟು ಹೇಳ್ತಾ ಇದ್ದೀವಿ. ದ ಶಾಪ್ ಈಸ್ ಕ್ಲೋಸ್ಡ್ ಅಂದರೆ ಶಾಪ್ ಕ್ಲೋಸ್ ಆಗಿದೆ. ಇದು ಪ್ಯಾಸಿವ್ ವಾಯ್ಸ್ ಮೀನಿಂಗ್ ಕೊಡುತ್ತಲ್ವಾ? ವೆಯ್ಟ್ ಮಾಡಿ, ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಅದನ್ನ. ದೇ ಆರ್ ಮ್ಯಾರಿಡ್, ಅವರು ಮದುವೆ ಆಗಿದ್ದಾರೆ ಅಂದರೆ ಅವರು 10 years ಹಿಂದೆ ಆಗಿರ್ಬೋದು. ಬಟ್ ಈಗ ನಾನು ಅವರಿಬ್ಬರು ರಿಲೇಷನ್ಶಿಪ್ ಕೇಳ್ತಾ ಇದ್ದೀನಿ, ಅವಾಗ ನನ್ನ ಫ್ರೆಂಡ್ ಹೇಳಿದ್ರು ದೇ ಆರ್ ಮ್ಯಾರಿಡ್ ಅಂತ. ಅದೇ ಥರ ನೀವು ಯಾರಿಗಾದ್ರೂ ಹೇಳ್ಬೋದು, ಐ ಆಮ್ ಮ್ಯಾರಿಡ್, ಐ ಆಮ್ ನಾಟ್ ಮ್ಯಾರಿಡ್, ಶೀ ಈಸ್ ಮ್ಯಾರಿಡ್, ಶೀ ಈಸ್ ನಾಟ್ ಮ್ಯಾರಿಡ್, ಇಸ್ ಶೀ ಮ್ಯಾರಿಡ್, ಈ ಥರ ಕೇಳ್ಬೋದು ನಾವು, ರೈಟ್? ಎಲ್ಲ ಸೆಂಟೆನ್ಸ್ಗಳನ್ನ ನೀವು ಆಮೇಲೆ ಬರ್ಕೊಳ್ಳಿ, ನಾನು ಈಗ ಹೇಳಿದ್ದೆಲ್ಲ. ವಿ ಆರ್ ಸಪ್ರೇಟೆಡ್, ನಾವೀಗ ಸೆಪ್ರೇಟ್ ಆಗಿದ್ದೀವಿ. ನಾವು ಸೆಪ್ರೇಟ್ ಯಾವಾಗಲೂ ಆಗಿದ್ದೀವಿ, ಬಟ್ ಈಗ ನಾವು ಹೇಗಿದ್ದೀವಿ? ಸೆಪ್ರೇಟ್ ಆಗಿರೋ ಸ್ಟೇಟ್ನಲ್ಲಿ ಇದ್ದೀವಿ. ಆದ್ದರಿಂದ ವಿ ಆರ್ ಸೆಪ್ರೇಟೆಡ್. ಮೈ ಚೇರ್ ಇಸ್ ಬ್ರೋಕನ್, ನನ್ನ ಕುರ್ಚಿ ಈಗ ಮುರಿದು ಹೋಗಿದೆ. ಯಾರೋ ಬಂದು ಯಾವತ್ತೋ ಮುರಿದು ಹೋದ್ರು, ಬಟ್ ಈಗ ನನ್ನ ಚೇರ್ನ ಸ್ಟೇಟಸ್ ಏನಿದೆ? ಮುರಿದೋಗಿರೋ ಸ್ಟೇಟಸ್ನಲ್ಲಿ ಅದು ಇದೆ. ಆದ್ದರಿಂದ ಮೈ ಚೇರ್ ಇಸ್ ಬ್ರೋಕನ್. ಮೈ ಚೇರ್ ಹ್ಯಾಸ್ ಬ್ರೋಕನ್ ಅಂದರೆ ಅದು ಮೀನಿಂಗ್ಲೆಸ್. ಸಂಬಡಿ ಹ್ಯಾಸ್ ಬ್ರೋಕನ್ ಮೈ ಚೇರ್ ಅಂದರೆ ಅವಾಗ ಅದು ಆಕ್ಷನ್ ತೋರಿಸುತ್ತೆ, ಅದು ಮೀನಿಂಗ್ಫುಲ್ ಆಗಿದೆ, ರೈಟ್? ಕಿಡ್ಸ್ ಆರ್ ನಾಟ್ ಅಲೌಡ್, ಕಿಡ್ಸ್ಗಳಿಗೆ ಅವಕಾಶವಿಲ್ಲ. ಓನ್ಲಿ ಯು ಆರ್ ಅಲೌಡ್, ಬರೀ ನಿಮಗೆ ಅವಕಾಶ ಇದೆ, ರೈಟ್? ಪ್ರೆಸೆಂಟ್ ಸ್ಟೇಟ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ನೆನ್ಪಿಟ್ಕೊಳ್ಳಿ, ಎಲ್ಲ ಸೆಂಟೆನ್ಸ್ಗಳನ್ನ ನೀವು ನೆಗೆಟಿವ್ ಮಾಡಿ, ಕ್ವೆಶ್ಚನ್ ಮಾಡಿ, ರೈಟ್? WH ಕ್ವಶನ್ ಮಾಡಿ, ಅದು ನೀವು ಕುತ್ಕೊಂಡು ಮಾಡಬೇಕು. ಈ ಜಾಗದಲ್ಲಿ ವಾಸ್ ಹಾಕಿದ್ರೆ ಪಾಸ್ಟ್ನ ಸ್ಟೇಟಸ್ ತೋರಿಸುತ್ತೆ. ಆವಾಗ ನೀನು ನೋಡಿದಾಗ ಹೇಗಿತ್ತು? ದ ಡೋರ್ ವಾಸ್ ಕ್ಲೋಸ್ಡ್, ದ ಶಾಪ್ ವಾಸ್ ಕ್ಲೋಸ್ಡ್, ಓಕೆ, ಐ ವಾಸ್ ನಾಟ್ ಅಲೌಡ್, ದ ಚೇರ್ ವಾಸ್ ಬ್ರೋಕನ್. ಈ ಥರ ಪಾಸ್ಟ್ನ ಸ್ಟೇಟಸ್ ಹೇಳೋದು ವಾಸ್ ಹಾಕಿದ್ರೆ. ಕೆಲವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳು ಯಾವತ್ತೂ ಅಡ್ಜೆಕ್ಟಿವ್ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಶೀ ಇಸ್ ಕಮ್ ಅಂತ ಹೇಳಕ್ ಬರಲ್ಲ, ಇದು ರಾಂಗ್. ಯಾಕಂದ್ರೆ ಕಮ್ ಅನ್ನೋದು ಅಡ್ಜೆಕ್ಟಿವ್ ಅಲ್ವೇ ಅಲ್ಲ, ಅದು ಯಾವತ್ತೂ ಕೂಡ ಅಡ್ಜೆಕ್ಟಿವ್ ಆಗಲ್ಲ. ಈ ಒಂದು ಕಮ್ ಈಸ್ ಅ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಇಟ್ ಕ್ಯಾನ್ ನೆವರ್ ಬಿ ಅನ್ ಅಡ್ಜೆಕ್ಟಿವ್. ಈ ತರ ಬಹಳಷ್ಟು ವರ್ಬ್ಗಳು ಪ್ಯೂರ್ಲಿ ವರ್ಬ್ ಆಗಿರುತ್ತೆ, ಅವುಗಳನ್ನ ಟೆನ್ಸ್ನಲ್ಲಿ ಮಾತ್ರನೇ ಯೂಸ್ ಮಾಡಕ್ ಸಾಧ್ಯ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳಾಗಿ ಮಾತ್ರ ಯೂಸ್ ಮಾಡಕ್ ಸಾಧ್ಯ. ಫಾರ್ ಎಕ್ಸಾಂಪಲ್ ಇವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳಾಗಿರುತ್ತೆ, ಆದರೆ ಅಡ್ಜೆಕ್ಟಿವ್ಗಳಾಗಿ ಯಾವತ್ತೂ ಕೂಡ ಯೂಸ್ ಮಾಡಕ್ ಆಗೋದೇ ಇಲ್ಲ. ನೆಕ್ಸ್ಟ್ ನೋಡಿ, ಹಿ ಈಸ್ ಹರ್ಟ್, ಅವನಿಗೆ ನೋವಾಗಿದೆ. ಹರ್ಟ್ ಅನ್ನೋದನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ, ಸ್ಪೆಲ್ಲಿಂಗ್ ಚೇಂಜ್ ಇಲ್ಲ, ಅದು ಗೊತ್ತಿದೆ ಅಲ್ವ ನಿಮಗೆ? ಹಿ ಇಸ್ಂಟ್ ಹರ್ಟ್, ಈಸ್ ಹಿ ಹರ್ಟ್, ಆರ್ ಯು ಹರ್ಟ್ ಅಂತ ನೀವು ಕೇಳಬಹುದು. ಅಂದರೆ ನೀವು ಅವರ ಸ್ಟೇಟ್ನ ಕೇಳ್ತಿದ್ರ, ನೀನೀಗ ಹೇಗಿದೆಯಾ ಅಂತ ಕೇಳ್ತಾ ಇರೋದು. ಇಟ್ಸ್ ಡಿಸ್ಕನೆಕ್ಟೆಡ್, ಇದು ಡಿಸ್ಕನೆಕ್ಟ್ ಆಗಿದೆ. ಯಾಕೆ ಇವುಗಳಿಂದನೇ ಹೇಳಬೇಕು? ಹ್ಯಾಸ್ ಇಂದ ಹೇಳ್ಬೋದಲ್ವಾ, ಆ್ಯಕ್ಷನ್ ಆಗಿದೆ. ನೋಡಿ, ಇಂಗ್ಲಿಷ್ನಲ್ಲಿ ವಸ್ತುಗಳ ಮೇಲೆ ಆ್ಯಕ್ಷನ್ಗಳು ನಡೆದಾಗ ಅವುಗಳ ಸ್ಟೇಟ್ನ ಹೇಳೋದೇ ಕಾಮನ್. ಇಲ್ಲಿ ಆ್ಯಕ್ಷನ್ಗಳು ಇಂಪಾರ್ಟೆಂಟ್ ಅಲ್ಲ, ಯಾರೋ ಮಾಡೋಗಿರ್ತಾರೆ, ಏನೋ ಆಗೋಗಿರುತ್ತೆ. ಈಗ ವಸ್ತುಗಳು ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದಾವೆ ಅನ್ನೋದೇ ಇಂಪಾರ್ಟೆಂಟ್. ಆದ್ದರಿಂದ ಅವುಗಳ ಸ್ಟೇಟ್ನ ಹೇಳೋದೇ ಇಂಪಾರ್ಟೆಂಟ್. ಆದ್ದರಿಂದ ಅವುಗಳನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಗಳನ್ನ ಯೂಸ್ ಮಾಡ್ಕೊಂಡು ಹೇಳೋದೇ ಕರೆಕ್ಟ್. ಮೈ ಬ್ಯಾಗ್ ಇಸ್ ರಿಪ್ಡ್, ನನ್ನ ಬ್ಯಾಗ್ ಹರಿದಿದೆ. ದ ಟೀಮ್ ಇಸ್ ಡಿವೈಡೆಡ್, ಟೀಮ್ ಡಿವೈಡ್ ಆಗಿದೆ ಅಂದರೆ ಸ್ಪ್ಲಿಟ್ ಆಗಿದೆ ಈಗ. ದ ಬುಕ್ಸ್ ಆರ್ ಬರ್ನ್ಟ್, ಯು ಆರ್ ನಾಟ್ ಕನೆಕ್ಟೆಡ್, ನೀವು ಕನೆಕ್ಟ್ ಆಗಿಲ್ಲ. ನಾನು ಯಾಕೆ ಕನ್ನಡದಲ್ಲೂ ಇಂಗ್ಲೀಷ್ ವರ್ಡ್ಸ್ನೇ ಬರೆದಿದ್ದೀನಿ ಅಂದರೆ ನಾವು ಡೈಲಿ ಲೈಫ್ನಲ್ಲಿ ಅದೇ ಥರ ಮಾತಾಡ್ತೀವಲ್ವ, ನಿಮಗೆ ರಿಲೇಟ್ ಮಾಡ್ಕೊಳ್ಳೋಕೆ ಈಸಿ ಇರಲಿ ಅಂತ ನಾನು ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ, ಯಾಕೆಂದರೆ ನಾವು ಮಾತಾಡೋದೇ ಹಾಗೆ. ದ ಟೀಮ್ ಈಸ್ ನಾವ್ ಯುನೈಟೆಡ್, ಟೀಮ್ ಈಗ ಯುನೈಟ್ ಆಗಿದೆ. ದ ಲೈಟ್ಸ್ ಆರ್ ಟರ್ನ್ಡ್ ಆಫ್, ಲೈಟ್ಸ್ಗಳು ಆಫ್ ಆಗಿವೆ ಅಂತ ಹೇಳಬೇಕು, ಈ ಥರನೇ ಹೇಳಬೇಕು. ನೋಡಿ, ಟರ್ನ್ಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಆರ್ ಟರ್ನ್ಡ್ ಆಫ್, ಆಫ್ ಅನ್ನೋ ವರ್ಡ್ ಎಕ್ಸ್ಟ್ರಾ ಸೇರಿಸಬೇಕು. ಅದೇ ಥರ ಲೈಟ್ಸ್ ಆರ್ ಟರ್ನ್ಡ್ ಆನ್, ಲೈಟ್ಸ್ ಆರ್ ನಾಟ್ ಟರ್ನ್ಡ್ ಆನ್, ಆರ್ ದ ಲೈಟ್ಸ್ ಟರ್ನ್ಡ್ ಆನ್ ಅಂತ ನೀವು ಕೇಳ್ಬೋದು ಬೇರೆಯವ್ರಿಗೆ. ಈ ಥರ ಹೇಳಬೇಕು. ದ ಲೈಟ್ಸ್ ಆರ್ ಆಫ್ ಅನ್ಬಾರ್ದು, ಗ್ರಾಮ್ಯಾಟಿಕಲಿ ನಾಟ್ ಕರೆಕ್ಟ್, ರೈಟ್? ಲೈಟ್ಸ್ಗಳು ಒಂದು ಸ್ಟೇಟ್ನಲ್ಲಿ ಇದೆ ಅಲ್ವಾ, ಟರ್ನ್ ಆನ್ ಆಗಿರುತ್ತೆ ಅಥವಾ ಟರ್ನ್ ಆಫ್ ಆಗಿರುತ್ತೆ, ಆ ಥರನೇ ಹೇಳಬೇಕು, ಆ ಕಾಂಬಿನೇಷನಲ್ಲೇ ಹೇಳಬೇಕು. ಜಸ್ಟ್ ಆಫ್ ಆನ್ ಹೇಳೋದು ಕನ್ನಡದಲ್ಲಿರುತ್ತೆ. ಇಟ್ಸ್ ರಿಟರ್ನ್ ಆನ್ ದ ಬೋರ್ಡ್,
ಅಂದರೆ ನಾನೇನೋ ಒಂದು ನೋಡ್ಕೊಂಡು ಬಂದೆ, ಬೋರ್ಡ್ ಮೇಲೆ ಆ ಥರ ಬರೆದಿತ್ತು. ನಾನು ಬಂದು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ಏನು ಈ ಥರ ಬರೆದಿದ್ದಾರಲ್ವಾ, ಎಲ್ಲಿದೆ ಅದು? ಬೋರ್ಡ್ ಮೇಲೆ ಬರೆದಿದ್ದಾರೆ, ಬೋರ್ಡ್ ಮೇಲೆ ಬರೆದಿದ್ದಾರೆ ಅಥವಾ ಬೋರ್ಡ್ ಮೇಲೆ ಬರೆಯಲಾಗಿದೆ. ದ ಕ್ಲೋತ್ಸ್ ಆರ್ ವಾಶ್ಡ್, ಆ ಬಟ್ಟೆಗಳು ಒಗೆದಿದೆ, ಅಂದರೆ ಆಲ್ರೆಡಿ ಒಗೆದಾಗಿದೆ, ಈಗ ಆ ಬಟ್ಟೆಗಳು ಒಗೆದಿವೆ, ನೀನು ಅದನ್ನು ಒಳಗಿಡಬಹುದು. ಇಂಟರ್ನೆಟ್ ಇಸ್ ನಾಟ್ ಕನೆಕ್ಟೆಡ್, ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಯಾವುದೂ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಕನೆಕ್ಟೆಡ್ ಅನ್ನೋದು ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಕನೆಕ್ಟ್ ಅನ್ನೋ ವರ್ಬ್ನಿಂದಾನೇ ಬಂದಿದೆ. ಸೊ ನಾವು ಇವತ್ತೆಲ್ಲ ಯೂಸ್ ಮಾಡ್ತಾ ಇರೋದು V3ನ ಅಡ್ಜೆಕ್ಟಿವ್ಗಳಾಗಿ ಮಾಡಿಕೊಂಡು. ದ ಹೌಸ್ ಇಸ್ ಪೇಂಟೆಡ್ ವೈಟ್, ಮನೆಗೆ ವೈಟ್ ಪೇಂಟ್ ಮಾಡಿದ್ದಾರೆ, ಈಗ ಮನೆ ವೈಟ್ ಪೇಂಟ್ನಲ್ಲಿ ಕಾಣ್ತಾ ಇದೆ. ದ ಚಾಕ್ಲೇಟ್ ಈಸ್ ಹಾಫ್ ಈಟನ್, ಚಾಕ್ಲೇಟ್ ಯಾರೋ ಅರ್ಧ ತಿಂದು ಬಿಟ್ಟಿದಾರಲ್ಲಿ, ರೈಟ್. ದ ಕಂಪ್ನಿ ಈಸ್ ಲೊಕೇಟೆಡ್ ಇನ್ ಡೆಲ್ಲಿ, ಕಂಪ್ನಿ ಡೆಲ್ಲಿಯಲ್ಲಿ ಲೊಕೇಟ್ ಆಗಿದೆ, ಅಂದರೆ ಅಲ್ಲಿ ಇದೆ, ಪ್ಲೇಸ್ ಆಗಿದೆ ಅಲ್ವಾ. ಸೊ ಇದು ಪ್ರೆಸೆಂಟ್ ಫಾರ್ಮ್ನಲ್ಲೇ ಹೇಳಬೇಕಲ್ವ, ಇದು ಆ್ಯಕ್ಷನ್ ತೋರಿಸ್ತಿಲ್ಲ ಇಲ್ಲಿ, ಅದರದ್ದೇನು ಆ್ಯಕ್ಷನ್ನ ಮಾಡೋ ಅವಶ್ಯಕತೆಯೂ ಇಲ್ಲ ಅಲ್ವಾ. ಹೀ ಈಸ್ ನೋನ್ ಟು ಎವ್ರಿಬಡಿ, ಅವನು ಎಲ್ಲರಿಗೂ ಗೊತ್ತಿದ್ದಾನೆ. ಸೊ ಇಲ್ಲಿ ನೋಡಿ, ಹೀ ಈಸ್ ನೋನ್, ಅವನು ಗೊತ್ತಿದ್ದಾನೆ, ಅವನಿಗೆ ಗೊತ್ತು ಅಂತಲ್ಲ. ಅವನಿಗೆ ಗೊತ್ತು ಅಂದ್ರೇನು? ಹೀ ನೋಸ್ ಎವ್ರಿಥಿಂಗ್, ಹೀ ನೋಸ್ ಎವ್ರಿಥಿಂಗ್, ಅವನಿಗೆಲ್ಲ ಗೊತ್ತು. ಹೀ ಈಸ್ ನೋನ್ ಅಂದರೆ ಅವನ ಸ್ಟೇಟ್, ಹೀ ಈಸ್ ನೋನ್ ಟು ಎವ್ರಿಬಡಿ, ಹೀ ಈಸ್ ನಾಟ್ ನೋನ್ ಟು ಎವ್ರಿಬಡಿ ಅಂತ ಹೇಳ್ಬೋದು. ದ ರೆಸ್ಟೋರೆಂಟ್ ಈಸ್ ವೆಲ್ ನೋನ್, ಈ ಥರನೂ ನೀವು ಹೇಳ್ಬೋದು. ಸೊ ನೋಡಿ, ಈ ಸೆಂಟೆನ್ಸ್ಗಳನ್ನೆಲ್ಲ ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ 10 ನಿಮ್ಮ ಓನ್ ಸೆಂಟೆನ್ಸ್ ಮಾಡಬೇಕು. ರೆಸ್ಟೋರೆಂಟ್ ಜಾಗದಲ್ಲಿ ಬೇರೆ ವರ್ಡ್ ಹಾಕಿ ಮಾಡಿ, ಈ ಥರ ನೀವು ಬರೆದು ಓದಿ ನಿಮ್ಮ ಬ್ರೈನ್ಗೆ ಚೆನ್ನಾಗಿ ಕೆಲಸ ಕೊಡಿ, ಆಗಲೇ ನೀವು ಮಾಸ್ತರ್ ಆಗ್ತೀರಾ. ಅಷ್ಟು ಈಸಿಯಾಗಿ ನೀವು ಕಲಿಯೋಕ್ಕಾಗಲ್ಲ, ಕಷ್ಟಪಡಬೇಕು. ನೋಡಿ, ನೀವು ಪಡೋ ಕಷ್ಟನೂ ನಾನು ಈಸಿ ಮಾಡಿಕೊಡ್ತಾ ಇದ್ದೀನಿ. ಈಗಲೂ ನೀವು ಎಫರ್ಟ್ ಹಾಕ್ತಿಲ್ಲ ಅಂದರೆ ಇನ್ನು ನೀವು ಲೈಫ್ನಲ್ಲಿ ಯಾವತ್ತೂ ಕಲಿಯಲ್ಲ. ಈಗಿರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ದ ರೀಸನ್ ಈಸ್ ನಾಟ್ ನೋನ್, ಗೆಸ್ ಮಾಡಿ ಏನು ಇದರ ಅರ್ಥ? ದ ರೀಸನ್ ಈಸ್ ನಾಟ್ ನೋನ್, ರೀಸನ್ ಗೊತ್ತಿಲ್ಲ. ರೀಸನ್ನ ಸ್ಟೇಟ್ ಹೇಳ್ತಾ ಇದ್ದೀನಿ, ರೀಸನ್ ಯಾರಿಗೂ ಗೊತ್ತಿಲ್ಲ. ದ ರೀಸನ್ ಈಸ್ ನಾಟ್ ನೋನ್ ಟು ಎನಿಬಡಿ. ಸಚಿನ್ ಈಸ್ ಅ ವೆಲ್ ನೌನ್ ಕ್ರಿಕೆಟರ್, ಸಚಿನ್ ಎಲ್ಲರಿಗೂ ಗೊತ್ತಿರೋ ಕ್ರಿಕೆಟರ್. ವೆಲ್ ನೌನ್ ಅನ್ನೋದನ್ನ ಜೊತೆ ಮಾಡಿ ಬರೀರಿ, ಯಾಕೆಂದರೆ ಅದು ನೌನ್ ಹಿಂದೆ ಹಾಕ್ತಿದೀವಲ್ಲ, 2 ವರ್ಡ್ಗಳು ಬಂತು, ಸೊ ಜಾಯಿಂಟ್ ಮಾಡಬೇಕು ಅದನ್ನು ನಾವು. ಇಟ್ಸ್ ಅ ಲಿಟಲ್ ನೋನ್ ಫ್ಯಾಕ್ಟ್, ಅಂದರೆ ಅರ್ಥ ಎಲ್ಲರಿಗೂ ಗೊತ್ತಿರೋ ಫ್ಯಾಕ್ಟ್ ಅಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರೋ ಫ್ಯಾಕ್ಟ್ ಅದು, ರೈಟ್. ಶಿ ಈಸ್ ವೆಲ್ ಸ್ಪೋಕನ್ ಅಂಡ್ ಪೊಲೈಟ್. ಶಿ ಈಸ್ ವೆಲ್ ಸ್ಪೋಕನ್ ಅಂದರೆ ಅವಳು ಚೆನ್ನಾಗಿ ಮಾತಾಡಿದ್ಲು ಅಂತಲ್ಲ, ಅವಳು ಚೆನ್ನಾಗಿ ಮಾತನಾಡುವ ವ್ಯಕ್ತಿ ಅಂತ, ರೈಟ್. ಓಕೆ, ಈಗ ನೋಡಿ, ಸ್ಟೇಟ್ ಹೇಳುತ್ತಾ ಇರುವಂತಹ ಸೆಂಟೆನ್ಸ್ನ ಪ್ಯಾಸಿವ್ ಸೆಂಟೆನ್ಸ್ ಆಗಿನೂ ಕೂಡ ಹೇಳ್ಬೋದು. ಯಾವಾಗ, ಯಾವ ರೀತಿ ನೋಡಿ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಳ್ಳಿ, ಇದನ್ನು ಜನರಲೈಸ್ ಮಾಡಬೇಡಿ. ಇಲ್ಲಿ ನೋಡಿ, ದ ಡೋರ್ ಈಸ್ ಕ್ಲೋಸ್ಡ್, ಇಟ್ ಈಸ್ ನಾಟ್ ಓಪನ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವಾಗ ಅಂದರೆ ನಾನು ಆ ಸ್ಟೋರ್ ಹತ್ರ ಹೋದೆ, ನಾನು ನಿಂತ್ಕೊಂಡಿದ್ದೀನಿ ಸ್ಟೋರ್ ಮುಂದೆ, ಡೋರ್ ಕ್ಲೋಸ್ ಮಾಡಿದ್ದಾರೆ, ನಾನು ಫೋನ್ ಮಾಡಿ ಹೇಳಿದೆ ನನ್ನ ಫ್ರೆಂಡ್ಗೆ, ದ ಡೋರ್ ಈಸ್ ಕ್ಲೋಸ್ಡ್, ಇಟ್ ಈಸ್ ನಾಟ್ ಓಪನ್ ಅಂತ. ಅಂದರೆ ಇಲ್ಲಿ ಕ್ಲೋಸ್ಡ್ ಅಡ್ಜೆಕ್ಟಿವ್, ಅಂದರೆ ಆ ಡೋರ್ನ ಸ್ಟೇಟ್ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಹೇಳ್ತಾ ಇರೋದು ಪ್ಯಾಸಿವ್ ವಾಯ್ಸ್ ಯಾರಿಗೆ ಗೊತ್ತಿದೆ, ಪ್ಯಾಸಿವ್ ವಾಯ್ಸ್ ಬಗ್ಗೆ ಚೆನ್ನಾಗಿ ಐಡಿಯಾ ಇರೋರಿಗೆ ನಾನೀಗ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಬರೋದೆಲ್ಲ. ದ ಡೋರ್ ಈಸ್ ಕ್ಲೋಸ್ಡ್ ಅಟ್ 7 ಎವ್ರಿ ಈವ್ನಿಂಗ್, ಅಂದರೆ ಅರ್ಥ ಈ ಶಾಪ್ ಎವ್ರಿ ಡೇ 7 o'clock ಕ್ಲೋಸ್ ಆಗುತ್ತೆ ಅಂತ. ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿದೆ ಸೆಂಟೆನ್ಸ್. ಸೊ ಡೋರ್ ಪ್ರತಿ ಸಂಜೆ 7 ಗಂಟೆಗೆ ಮುಚ್ಚಲಾಗುತ್ತದೆ, ಈ ಸೆಂಟೆನ್ಸ್ನ ಮೀನಿಂಗ್. ಬಟ್ ಇಲ್ಲಿ ಈಗ ಡೋರ್ ಕ್ಲೋಸ್ ಆಗಿದೆ. ನೋಡೋದಕ್ಕೆ ಎರಡು ಒಂದೇ ಥರ ಇರುತ್ತೆ. ಇಲ್ಲಿ ಅಡ್ಜೆಕ್ಟಿವ್ನ ರೂಪ ಇದೆ, ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ರೂಪ ಇದೆ. ಯಾಕೆಂದರೆ ಎರಡೂ ಸ್ಪೆಲ್ಲಿಂಗ್ ಒಂದೇ ಥರ ಇರೋದ್ರಿಂದ ನಮ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಿಲ್ಲ. ಇನ್ನಷ್ಟು ಎಕ್ಸಾಂಪಲ್ ನೋಡಿ, ಗೊತ್ತಾಗುತ್ತೆ. ದ ಶಾಪ್ ಈಸ್ ಕ್ಲೋಸ್ಡ್, ಶಾಪ್ ಈಗ ಹೇಗೆ ಕಾಣಿಸ್ತಾ ಇದೆ ನನಗೆ, ಕ್ಲೋಸ್ ಆಗಿದೆ, ಆದ್ದರಿಂದ ಅದರ ಕರೆಂಟ್ ಸ್ಟೇಟ್ ಶಾಪ್ ಈಸ್ ಕ್ಲೋಸ್ಡ್. ಇದನ್ನು ಪ್ಯಾಸಿವ್ ವಾಯ್ಸ್ನಲ್ಲೂ ಬರೀಬಹುದು. ಶಾಪ್ ಏನಾದರೂ ದಿನ ಕ್ಲೋಸ್ ಆಗುತ್ತೆ ಅಂತ ಹೇಳೋ ಕಡೆ ನೋಡಿ, ದ ಶಾಪ್ ಈಸ್ ಕ್ಲೋಸ್ಡ್ ಅಟ್ 7 ಎವ್ರಿ ಡೇ. ಈ ಥರ ಎಕ್ಸ್ಟ್ರಾ ವರ್ಡ್ಸ್ ಹಾಕಿದಾಗ ಅದು ಪ್ರೆಸೆಂಟ್ ಸಿಂಪಲ್ನ ಪ್ಯಾಸಿವ್ ವಾಯ್ಸ್ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದ ಶಾಪ್ ಈಸ್ ಕ್ಲೋಸ್ಡ್ ಅಟ್ 7 ಎವ್ರಿ ಡೇ, ದ ಶಾಪ್ ಈಸ್ ಕ್ಲೋಸ್ಡ್ ಬೈ ರವಿ, ದ ಶಾಪ್ ಈಸ್ ಕ್ಲೋಸ್ಡ್ ಬೈ ದ ಓನರ್, ರೈಟ್. ಸೊ ಸಿಂಪಲ್ ಪ್ರೆಸೆಂಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವುದನ್ನು ಹೇಳ್ತೀವಿ, ಯಾವ ಆ್ಯಕ್ಷನ್ ರಿಪೀಟೆಡ್ ಆಗಿ ನಡೆಯುತ್ತೆ ಆ ಆ್ಯಕ್ಷನ್ ಅಲ್ವಾ. ಸೊ ಅದೇ ಇಲ್ಲಿ ಮೀನಿಂಗ್. ದ ಕ್ಲಾಸ್ ರೂಮ್ ಈಸ್ ಲಾಕ್ಡ್, ನಾನು ಕ್ಲಾಸ್ ರೂಮ್ ಹತ್ರ ಬಂದಿದ್ದೀನಿ, ನೋಡಿದರೆ ಕ್ಲಾಸ್ ರೂಮ್ ಲಾಕ್ ಆಗಿದೆ, ಅದಕ್ಕೆ ನಾನು ಹೇಳಬೇಕು ದ ಕ್ಲಾಸ್ ರೂಮ್ ಇಸ್ ಲಾಕ್ಡ್ ಅಂತ. ಇದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಬರೆದ್ರೆ
ಕ್ಲಾಸ್ ರೂಮ್ ಲಾಕ್ ಆಗುತ್ತದೆ ಯಾರೋ ಒಬ್ಬ ವ್ಯಕ್ತಿಯಿಂದ ಅಂತ ಹೇಳೋ ಕಡೆ ಹೇಳ್ತೀನಿ. ದ ಕ್ಲಾಸ್ ರೂಮ್ ಇಸ್ ಲಾಕ್ಡ್ ಬೈ ರವಿ ಅನ್ನೋರು ಕೇರ್ ಟೇಕರಲ್ಲಿ, ಅಂದರೆ ಆ ಕಾಲೇಜ್ನಲ್ಲಿ ಕೆಲಸ ಮಾಡೋರು. ರವಿನೇ ಯಾವಾಗಲೂ ಕೂಡ ಕ್ಲಾಸ್ ರೂಮ್ಗಳನ್ನ ಕ್ಲೋಸ್ ಮಾಡೋದು. ಆದ್ದರಿಂದ ನಾನು ಹೇಳ್ತೀನಿ ದ ಕ್ಲಾಸ್ ರೂಮ್ ಇಸ್ ಆಲ್ವೇಸ್ ಕ್ಲೋಸ್ಡ್ ಬೈ ರವಿ ಅಂತ. ಇಲ್ಲಿ ಪ್ರಾಪರ್ ಆ್ಯಕ್ಷನ್ ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಆ್ಯಕ್ಷನ್ನ ಹೇಳ್ತಾ ಇದ್ದೀನಿ, ವಿಚ್ ಇಸ್ ರಿಪೀಟೆಡ್ ಎವ್ರಿ ಟೈಮ್. ಇಲ್ಲಿ ನೋಡಿ, ದ ಕ್ಲೋತ್ಸ್ ಆನ್ ದ ಟೇಬಲ್ ಆರ್ ವಾಶ್ಡ್. ಟೇಬಲ್ ಮೇಲೆ ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಅದು ವಾಶ್ ಆಗಿದೆ. ಸೊ ಆಬ್ವಿಯಸ್ಲಿ ಇದು ಅಡ್ಜೆಕ್ಟಿವೇ ಅಲ್ವಾ, ವಾಶ್ಡ್ ಅನ್ನೋದು. ಸೊ ನನಗೆ ಕಾಣಿಸ್ತಾ ಇದೆ ಬಟ್ಟೆಗಳು, ಅವೆಲ್ಲ ವಾಶ್ ಆಗಿದ್ದಾವೆ. ಬಟ್ ಇದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಈ ಥರ ಹೇಳ್ತೀನಿ ನಾನು, ದ ಕ್ಲೋತ್ಸ್ ಆರ್ ವಾಶ್ಡ್ ಇನ್ ದ ವಾಷಿಂಗ್ ಮಷೀನ್. ಅಂದರೆ ಅರ್ಥ, ವಾಷಿಂಗ್ ಮಷೀನ್ನಲ್ಲಿ ಬಟ್ಟೆಗಳನ್ನು ಒಗೆಯಲಾಗುತ್ತದೆ. ಅಂದರೆ ಬಟ್ಟೆಗಳನ್ನ ಒಗೆಯೋದು ವಾಷಿಂಗ್ ಮಷೀನ್ನಲ್ಲಿ ಅಂತ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್. ಪ್ರೆಸೆಂಟ್ ಸಿಂಪಲ್ನಲ್ಲೇ ಕೊಡಬೇಕು ಇದನ್ನು, ಅದು ಕೂಡ ಪ್ಯಾಸಿವ್ ವಾಯ್ಸ್ನಲ್ಲೇ ಕೊಡಬೇಕು. ಆ್ಯಂಡ್ ಈಗ ನೋಡಿ, ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ನೀವು ನನ್ನ ಕ್ಲಾಸ್ ನೋಡುವಾಗ ಇಯರ್ಫೋನ್ ಹಾಕ್ಕೋಬೇಕು. ಭಾಳಷ್ಟು ವಿಷಯಗಳನ್ನ ನೀವು ಮಿಸ್ ಮಾಡಿಬಿಡ್ತೀರ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಭಾಳಷ್ಟು ಸರಿ ನಮಗೆ ಭಾಳಷ್ಟು ವರ್ಬ್ಗಳು ಕರೆಂಟ್ ಸ್ಟೇಟ್ ಥರನೇ ಕಾಣುತ್ತೆ, ಬಟ್ ದೇ ಆರ್ ನಾಟ್. ಇಲ್ಲಿ ನೋಡಿ, ದ ಮೇಲ್ ಇಸ್ ಸೆಂಟ್ ಅಂತ ನಾವು ಹೇಳ್ಬೋದಲ್ವಾ? ಮೇಲ್ ಸೆಂಡ್ ಆದಮೇಲೆ ಮೇಲ್ನ ಕರೆಂಟ್ ಸ್ಟೇಟಸ್ನ ನಾವು ಈ ಥರ ಹೇಳ್ಬೋದಲ್ವಾ? ದ ವಿಡಿಯೋ ಇಸ್ ಡಿಲೀಟೆಡ್ ಅಂತ ಹೇಳ್ಬೋದಲ್ವಾ? ದ ಪಾರ್ಸಲ್ ಇಸ್ ಡೆಲಿವರ್ಡ್ ಅಂತ ಹೇಳ್ಬೋದಲ್ವಾ? ದ ಆರ್ಡರ್ ಈಸ್ ಕ್ಯಾನ್ಸಲ್ಡ್ ಅಂತ ಹೇಳ್ಬೋದಲ್ವಾ? ಬಟ್ ನೋಡೋದಕ್ಕೆ ಕರೆಕ್ಟಾಗೆ ಕಾಣಿಸ್ತಾ ಇದೆ. ತುಂಬ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ನೀವು ಹೇಳ್ಬಹುದು. ಓಕೆ, ತುಂಬ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ನೀವು ಹೇಳ್ಬೋದು, ಕರೆಕ್ಟಾಗೆ ಸೌಂಡ್ ಕೂಡ ಮಾಡುತ್ತೆ ಇದು. ಬಟ್ ಇದು ಇಲ್ಲೇ ಇರಬೇಕು. ಇದು ಪ್ಯಾಸಿವ್ ಸೆಂಟೆನ್ಸ್ಗಳು. ಓನ್ಲಿ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಅದು ಕರೆಕ್ಟಾಗಿ ಸೌಂಡ್ ಮಾಡ್ತಾ ಇದೆ, ಬಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಅಲ್ಲ. ಗ್ರಾಮ್ಯಾಟಿಕಲಿ ಅದು ಆ್ಯಕ್ಷನ್ನೇ ಹೇಳ್ತಾ ಇದೆ. ಓಕೆ, ಮತ್ತೆ ಆ್ಯಕ್ಷನ್ ಹೇಳಿದ್ರೆ ಯಾಕೆ ಬಿ ಫಾರ್ಮ್ ಯೂಸ್ ಮಾಡಿದ್ದೀವಿ? ಸೊ ನೋಡಿ, ಇವುಗಳನ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ರಾಪರಾಗಿ ನಾನೀಗ ಅರೇಂಜ್ ಮಾಡಿ ತೋರಿಸ್ತೀನಿ. ದ ಮೇಲ್ ಹ್ಯಾಸ್ ಬಿನ್ ಸೆಂಟ್ ಅಂತ ಹೇಳಬೇಕು. ದ ಮೇಲ್ ಇಸ್ ಸೆಂಟ್ ಅನ್ನೋದಕ್ಕಿಂತ ಮೇಲ್ ಹ್ಯಾಸ್ ಬಿನ್ ಸೆಂಟ್, ಮೇಲನ್ನು ಕಳುಹಿಸಲಾಗಿದೆ, ಈ ಥರನೇ ಹೇಳಬೇಕು. ದ ವಿಡಿಯೋ ಹ್ಯಾಸ್ ಬಿನ್ ಡಿಲೀಟೆಡ್, ವಿಡಿಯೋವನ್ನು ಡಿಲೀಟ್ ಮಾಡಲಾಗಿದೆ. ದಟ್ ಮೀನ್ಸ್ ಇಟ್ ಈಸ್ ನೋ ಲಾಂಗರ್ ಅವೈಲೇಬಲ್ ನಾವ್. ದ ಆರ್ಡರ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್, ದಟ್ ಮೀನ್ಸ್ ದ ಆರ್ಡರ್ ಈಸ್ ನೋ ಲಾಂಗರ್ ಆಕ್ಟಿವ್ ನಾವ್. ದ ಪಾರ್ಸಲ್ ಈಸ್ ಡೆಲಿವರ್ಡ್ ಬೈ ಕಿರಣ್, ಪಾರ್ಸಲ್ನ ಡೆಲಿವರ್ ಮಾಡೋದು ಕಿರಣೇ, ಇನ್ಯಾರೂ ಅಲ್ಲ. ದ ಪಾರ್ಸಲ್ಸ್ ಆರ್ ಡೆಲಿವರ್ಡ್ ಅಟ್ 6 ಎವ್ರಿ ಡೇ, ಪ್ರತಿದಿನ ಪಾರ್ಸಲ್ಗಳು ಡೆಲಿವರ್ ಆಗೋದು 6 ಗಂಟೆಗೆ. ಆ್ಯಂಡ್ ಈ ಥರನೂ ಹೇಳ್ಬೋದು, ದ ಪಾರ್ಸಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೆಲಿವರ್ಡ್, ಸಕ್ಸಸ್ಫುಲ್ಲಾಗಿ ಡೆಲಿವರ್ ಆಯಿತು. ರೈಟ್. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಅಂದರೆ ರಿಪೀಟೆಡಾಗಿ ನೋಡಿ, ಇನ್ನೊಂದ್ಸರಿ ನೋಡಿ, ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇವು ಪ್ಯಾಸಿವ್ ಸೆಂಟೆನ್ಸ್ಗಳು ಆಗೋಕ್ಕೆ ಸಾಧ್ಯನೇ ಇಲ್ಲ. ಮೈ ಚೇರ್ ಇಸ್ ಬ್ರೋಕನ್, ನನ್ನ ಚೇರ್ ಈಗ ಮುರಿದಿದೆ, ಇದನ್ನು ಪ್ಯಾಸಿವ್ ಸೆಂಟೆನ್ಸ್ನಲ್ಲಿ ಹೇಗೆ ಹೇಳ್ತೀರಾ? ಮೈ ಚೇರ್ ಇಸ್ ಬ್ರೋಕನ್ ಎವ್ರಿ ಡೇ ಅಂತ ಹೇಳಕ್ಕೆ ಬರುತ್ತಾ? ಮೀನಿಂಗ್ಲೆಸ್ ಅಲ್ವಾ? ಈ ಸೆಂಟೆನ್ಸ್ ಕಂಪ್ಲೀಟ್ಲಿ ಚೇರ್ನ ಸ್ಟೇಟ್ ತೋರಿಸ್ತಾ ಇದೆ. ಇಲ್ಲಿ ಬ್ರೋಕನ್ ಅಡ್ಜೆಕ್ಟಿವ್ ಆಗೇ ಕೆಲಸ ಮಾಡ್ತಾ ಇದೆ. ಮೈ ಬ್ಯಾಗ್ ಇಸ್ ರಿಪ್ಡ್, ಇಟ್ಸ್ ಡಿಸ್ಕನೆಕ್ಟೆಡ್, ಯು ಆರ್ ನಾಟ್ ಕನೆಕ್ಟೆಡ್, ದ ಚಾಕ್ಲೇಟ್ ಇಸ್ ಹಾಫ್ ಈಟನ್. ಸೊ ಇವನ್ನ ನೀವು ಪ್ಯಾಸಿವ್ನಲ್ಲಿ ಚೇಂಜ್ ಮಾಡಕ್ಕೆ ಬರಲ್ಲ. ಇವೆಲ್ಲವೂ ಕೂಡ ಕರೆಂಟ್ ಸ್ಟೇಟ್ನೇ ಹೇಳ್ತಾ ಇದೆ, ಅವು ಹೇಗೆ ಕಾಣಿಸ್ತಿದ್ದಾವೆ ನಮಗೆ ಅನ್ನೋದನ್ನೇ ಹೇಳ್ತಾ ಇದೆ. ಸೊ ಇನ್ ಕನ್ಕ್ಲೂಷನ್ ನಾವೇನು ಹೇಳ್ಬಹುದು ಅಂದರೆ, ಪಾಸ್ಟ್ ಪಾರ್ಟಿಸಿಪಲ್ ಲಿಸ್ಟ್ನಲ್ಲಿ ಕಾಣುವಂತಹ ವರ್ಬ್ಗಳನ್ನ, ಎಲ್ಲ ವರ್ಬ್ಗಳನ್ನ ನಾವು ಒಂದೇ ರೀತಿ ಟ್ರೀಟ್ ಮಾಡಬಾರ್ದು. ಕೆಲವು ಪ್ಯೂರ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಆಗಿ ಬಿಹೇವ್ ಮಾಡುತ್ತೆ, ಅಂದರೆ ಅವುಗಳನ್ನ ನಾವು ವಸ್ತುಗಳ ಸ್ಟೇಟ್ನ ಹೇಳೋದಕ್ಕೆ ಮಾತ್ರನೇ ಯೂಸ್ ಮಾಡಬೇಕು. ಕೆಲವು ಪ್ಯೂರ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳೋದಕ್ಕೆ ಮಾತ್ರನೇ ಸಾಧ್ಯ ಇರುತ್ತೆ, ಅವುಗಳನ್ನ ಅಲ್ಲೇ ಯೂಸ್ ಮಾಡಬೇಕು, ಅವು ಅಲ್ಲೇ ಸೂಟಬಲ್. ಕೆಲವು ಎರಡೂ ಕಡೆನೂ ಬರುತ್ತೆ ನಾವು ವರ್ಡ್ಗಳನ್ನ ಆಲ್ಟರ್ ಮಾಡಿದಾಗ. ಆಗಲೇ ಹೇಳಿದ್ನಲ್ಲ, ವಾಶ್ಡ್, ಕ್ಲೋಸ್ಡ್ ಅನ್ನೋ ಕಡೆ. ಕೆಲವು ಏನೂ ಆಗಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಥರನೇ ಇರುತ್ತೆ. ಒಂದು ಎಕ್ಸಾಂಪಲ್ ಏನು ಅಂದರೆ ಕಮ್, ಅದೇನೂ ಆಗಲ್ಲ. ಸೊ ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಅವರ್ಸ್ ಟೈಮ್ ಹಿಡಿದಿದೆ, ಯಾಕೆ ನಾನು ಪ್ರಾಪರ್ ಎಕ್ಸಾಂಪಲ್ಸ್ ಕೊಡಬೇಕಾಗಿತ್ತು, ಪ್ರಾಪರ್ ಆ್ಯನಿಮೇಷನ್ ಮಾಡಬೇಕಾಗಿತ್ತು. ಆದ್ದರಿಂದ ನನಗೆ ತುಂಬ ಟೈಮ್ ಹಿಡಿದಿದೆ. ನಿಮಗೆ ಎಲ್ಲ ವಿಷಯಗಳನ್ನ ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕು ಅಂತ ನಾನು ಪೂರ್ತಿ ಎಫರ್ಟ್ ಹಾಕಿದ್ದೀನಿ. ಆದ್ದರಿಂದ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರು ಈ ಟಾಪಿಕ್ನಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರೆಲ್ಲರೂ ಕಲಿಬೇಕು, ಅದೇ ನನ್ನ ಮೇನ್ ಇಂಟೆನ್ಷನ್. ನೀವು ಶೇರ್ ಮಾಡಿದ್ರೆ ಮಾತ್ರ ಎಲ್ಲರಿಗೂ ರೀಚ್ ಆಗುತ್ತೆ. ಆದ್ದರಿಂದ ವಾಟ್ಸಾಪ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೇಳಿ ಈ ವಿಡಿಯೋಸ್ನ ನೋಡೋದಕ್ಕೆ. ರೈಟ್. ಥ್ಯಾಂಕ್ ಯು.